ನಮಸ್ಕಾರ, ನನ್ನ ಹೆಸರು ಅದ್ವೈತ್ ಅಂತ. ಇವತ್ತು ನಾವು ಚಾಪ್ಟರ್ ನಂಬರ್ 6 ಟ್ರಯಾಂಗಲ್ಸ್ನ ಮಾಡೋಣ. ಈ ಚಾಪ್ಟರ್ ನಂಬರ್ 6 ಟ್ರಯಾಂಗಲ್ಸ್ ತುಂಬ ದೊಡ್ಡ ಚಾಪ್ಟರ್, ಆದರೆ ನಾವು ಪಾರ್ಟ್ ಬೈ ಪಾರ್ಟ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಸೊ ಈ ಚಾಪ್ಟರ್ನ ಶುರು ಮಾಡೋಣ. ಇವಾಗ 9th ಸ್ಟ್ಯಾಂಡರ್ಡಲ್ಲಿ ಆಗಲೇ ಕಾಂಗ್ರುವೆನ್ಸಿ ಅಂತ ಓದಿರ್ತೀರಾ, ಕಾಂಗ್ರುವೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂತ. ಸೊ ಕಾಂಗ್ರುವೆನ್ಸಿ ಅಂದರೆ ಏನು? ಎರಡು ಟ್ರಯಾಂಗಲ್ ಯಾವಾಗ ಕಾಂಗ್ರುವೆಂಟ್ ಆಗುತ್ತೆ? ಎರಡು ಟ್ರಯಾಂಗಲ್ಗೆ ಸೇಮ್ ಶೇಪ್ ಮತ್ತೆ ಸೇಮ್ ಸೈಜ್ ಇರಬೇಕಲ್ವಾ? ಸೊ ಎರಡು ಟ್ರಯಾಂಗಲ್ಗೆ ಸೇಮ್ ಶೇಪ್ ಮತ್ತೆ ಸೇಮ್ ಸೈಜ್ ಇದ್ರೆ ಆ ಎರಡು ಟ್ರಯಾಂಗಲ್ಗೆ ಕಾಂಗ್ರುವೆಂಟ್ ಅಂತ ಹೇಳ್ತಾರೆ. ಇವಾಗ 10th ಸ್ಟ್ಯಾಂಡರ್ಡ್ ಏನು ಓದ್ತೀರಾ? ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಓದ್ತೀರಾ. ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಂದ್ರೆ ಶೇಪ್ ಸೇಮ್ ಇರ್ಬೋದು, ಆದರೆ ಸೈಜ್ ಸೇಮ್ ಇರಕ್ ಆಗಲ್ಲ. ಸೊ ಈ ತರ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಇವಾಗ ಸಿಮಿಲಾರಿಟಿ ಬರೀ ಟ್ರಯಾಂಗಲ್ಸ್ ನೋಡೋಣ, ಎಲ್ಲಾ ತರದ ಪಾಲಿಗಾನ್ ನೋಡೋಣ. ಪಾಲಿಗಾನ್ ಅಂದ್ರೆ ಸೈಡಲ್ಲಿ ಇರೋದು ಫಿಗರ್ಗೆ ಪಾಲಿಗಾನ್ ಅಂತ ಹೇಳ್ತಾರೆ. ಇವಾಗ ಈ ಎರಡು ಟ್ರಯಾಂಗಲ್ನ ನೋಡೋಣ. ಈ ಎರಡು ಟ್ರಯಾಂಗಲ್ ಏನ್ ಕಾಣಿಸುತ್ತೆ ನಿಮ್ಗೆ? ಮೂರ್ ಸೈಡ್ ABC, ಇದರಲ್ಲಿ DEF ಇದೆ ಅಲ್ವಾ? ಇಲ್ಲಿ ಆಂಗಲ್ B ಮತ್ತೆ ಆಂಗಲ್ E ಈಕ್ವಲ್ ಇದೆ, ಇಲ್ಲಿ ಆಂಗಲ್ A ಮತ್ತೆ ಆಂಗಲ್ D ಈಕ್ವಲ್ ಇದೆ, ಇಲ್ಲಿ ಆಂಗಲ್ C ಮತ್ತೆ ಆಂಗಲ್ F ಈಕ್ವಲ್ ಇದೆ ಅಲ್ವಾ? ಇವಾಗ ಸೈಡ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಎರಡು ಟ್ರಯಾಂಗಲ್ ಅಲ್ಲಿ ಎಷ್ಟಿದೆ? ಇದು 5 ಸೆಂಟಿಮೀಟರ್ಸ್, ಈ ಸೈಡ್ 10 ಸೆಂಟಿಮೀಟರ್ಸ್ ಇದೆ. ಇದು BC ಸೈಡ್ 4 ಸೆಂಟಿಮೀಟರ್ಸ್, ಈ ಸೈಡ್ 8 ಸೆಂಟಿಮೀಟರ್ಸ್ ಇದೆ. ಇವಾಗ AC ಸೈಡ್ 6 ಸೆಂಟಿಮೀಟರ್ಸ್, ಈ ಸೈಡ್ 12 ಸೆಂಟಿಮೀಟರ್ಸ್ ಇದೆ. ಇದ್ರಲ್ಲಿ ಏನಾರೋ ವ್ಯತ್ಯಾಸ ಇದೆಯಾ? ಏನಾರೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಇದರಲ್ಲಿ? ಇವಾಗ ನೋಡಿದ್ರೆ ಮೂರು ಆಂಗಲ್ ಸೇಮ್ ಆಗಿದೆ. ಟ್ರಯಾಂಗಲ್ ಮೂರು ಆಂಗಲ್ ಎರಡು ಟ್ರಯಾಂಗಲ್ಗೆ ಸೇಮ್ ಆಗಿದೆ. ಆದ್ರೆ ಸೈಡ್ಗಳು ಒಂದೇ ರೇಷಿಯೋಲ್ ಇದೆ. ಅದರ ಅರ್ಥ ಏನು? ಇವಾಗ AB ಮತ್ತೆ DE ನ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 5/10 ಅಲ್ವಾ? BC ಡಿವೈಡೆಡ್ ಬೈ EF ಎಷ್ಟಾಗುತ್ತೆ ರೇಷಿಯೋ? 4/8. 4/8 ಎಷ್ಟು? 1/2 ಅಲ್ವಾ? ಇವಾಗ AC ಮತ್ತೆ DF ಆ ಸೈಡ್ ನ ರೇಷಿಯೋ ತಗೊಂಡ್ರೆ ಎಷ್ಟು ಬರುತ್ತೆ? 6/12 ಅಲ್ವಾ? ಸೊ ಅದು ರೇಷಿಯೋ ಅಲ್ಲಿದೆ, ಅದಕ್ಕೆ ಸಿಮಿಲಾರಿಟಿ ಅಂತ ಹೇಳ್ತಾರೆ. ಇವಾಗ ಈ ಎರಡು ಟ್ರಯಾಂಗಲ್ ಸೇಮ್ ಸೈಜ್ ಇಲ್ಲ ಅಲ್ವಾ? ಸೈಜ್ ಸೇಮ್ ಇಲ್ಲ, ಆದ್ರೆ ಶೇಪ್ ಒಂದೇ ಇದೆ. ಆಯ್ತಾ? ಮತ್ತೆ ಇವಾಗ ಈ ಸ್ಕ್ವೇರ್ ಇದು ರೆಕ್ಟಾಂಗಲ್ ಅಲ್ವಾ? ಈ ರೆಕ್ಟಾಂಗಲ್ ಅಲ್ಲೂ ನೋಡೋಣ. ಇದು ಒಂದ್ ಸೈಡ್ 5 ಸೆಂಟಿಮೀಟರ್ಸ್, ಈ ಪ್ಯಾರಲಲ್ ಸೈಡ್ 5 ಸೆಂಟಿಮೀಟರ್ಸ್ ಆಗುತ್ತಲ್ವಾ? ಯಾಕಂದ್ರೆ ಅದು ಪ್ರಾಪರ್ಟಿ ಆಫ್ ಅ ರೆಕ್ಟಾಂಗಲ್. ಇಲ್ಲಿ ಈ ಸೈಡ್ 10 ಸೆಂಟಿಮೀಟರ್ಸ್ ಇದೆ, ಪ್ಯಾರಲಲ್ ಸೈಡ್ 10 ಸೆಂಟಿಮೀಟರ್ಸ್ ಆಗುತ್ತಲ್ವಾ? ಇವಾಗ ನೋಡೋಣ. ಈ ಸೈಡ್ 5 ಸೆಂಟಿಮೀಟರ್ಸ್ ಮತ್ತೆ ಈ ಸೈಡ್ 10 ಸೆಂಟಿಮೀಟರ್ಸ್, ಮತ್ತೆ ಈ ಸೈಡ್ 4 ಸೆಂಟಿಮೀಟರ್ಸ್, ಈ ಸೈಡ್ 8 ಸೆಂಟಿಮೀಟರ್ಸ್. ಇವಾಗ ರೇಷಿಯೋ ತಗೊಂಡ್ರೆ ಎಷ್ಟು ಬರುತ್ತೆ? ಒಂದ್ ಸೈಡ್ ಮತ್ತೆ ಇನ್ನೊಂದು ಸೈಡ್ಗೆ 1/2, ಇದಕ್ಕೂ 1/2 ರೇಷಿಯೋ ಬರುತ್ತಲ್ವಾ? ಸೊ ಅದಕ್ಕೆ ನಮ್ಗಾಗ್ಲೇ ಗೊತ್ತು ರೆಕ್ಟಾಂಗಲ್ 4 ಆಂಗಲ್ 90 ಡಿಗ್ರಿ ಇರತ್ತೆ ಅಂತ. ಸೊ ಅದಕ್ಕೆ ಎರಡು ರೆಕ್ಟಾಂಗಲ್ ಸಿಮಿಲರ್ ಆಗತ್ತೆ. ಸೊ ಒಂದು ಫಿಗರ್ ಮತ್ತೆ ಇನ್ನೊಂದು ಫಿಗರ್ ಹೆಂಗ್ ಸಿಮಿಲರ್ ಆಗುತ್ತೆ ಅದಕ್ಕೆ ಕ್ರೈಟೀರಿಯಾ ನೋಡೋಣ. ಆಯ್ತಾ? ಸೊ 2 figures are similar if. ಇವಾಗ ಯಾವಾಗ ಸಿಮಿಲರ್ ಆಗತ್ತೆ? ಎರಡು ಕ್ರೈಟೀರಿಯಾ ಇದೆ. ಫಸ್ಟ್, ಇದರಲ್ಲಿ ಆಂಗಲ್ಗಳು ನೋಡಿ. ಎರಡು ಫಿಗರ್ ಅಲ್ಲೂ 4 ಆಂಗಲ್ 90 ಡಿಗ್ರೀಸ್ ಆಗುತ್ತೆ. ಇದರಲ್ಲಿ 3 ಆಂಗಲ್ ಈಕ್ವಲ್ ಆಗಿದೆ. ಸೊ ಫಸ್ಟ್ ಕ್ರೈಟೀರಿಯಾ ಏನು? ಫಿಗರ್ದು ಕೊರೆಸ್ಪಾಂಡಿಂಗ್ ಆಂಗಲ್ಸ್, ಅಂದ್ರೆ ಈ ಆಂಗಲ್ ಕೊರೆಸ್ಪಾಂಡಿಂಗ್ ಅಂತ ಹೇಳ್ತಾರೆ. ಆಂಗಲ್ B ಮತ್ತೆ ಆಂಗಲ್ E ಕೊರೆಸ್ಪಾಂಡಿಂಗ್ ಆಂಗಲ್ ಅಂತ ಹೇಳ್ತಾರೆ. ಸೊ ಒಂದ್ ಫಿಗರ್ ಮತ್ತೆ ಇನ್ನೊಂದು ಫಿಗರ್ ಅಲ್ಲಿ ಆಂಗಲ್ಗಳು ಈಕ್ವಲ್ ಆಗಿ ಇರಬೇಕು. ಸೊ ಫಸ್ಟ್ ಕ್ರೈಟೀರಿಯಾ ಏನು? ಕೊರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ, ಆರ್ ಈಕ್ವಲ್. ಮತ್ತೆ ಎರಡನೇ ಕ್ರೈಟೀರಿಯಾ ಏನ್ ಹೇಳಿದೆ? ಇವಾಗ ಸೈಡ್ಗಳು ನೋಡಿ, ಸೈಡ್ ಲೆಂತ್ಗಳು ನೋಡಿ. ಇದು 4, ಇದು 8, ಇದು 5, ಇದು 10. ಇವಾಗ ಎರಡದು ರೇಷಿಯೋ 1/2 ಇದೆ. ಯಾವ್ದ್ರಲ್ಲೂ ರೇಷಿಯೋ 1/2 ಇರೋ ಚಾನ್ಸ್ ಇಲ್ಲ. ಅಂದ್ರೆ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಬೇರೆ ನಂಬರು ಇರ್ಬೋದು. ಇವಾಗ ನಾನು ರೇಷಿಯೋ 1/2 ಈಸಿ ಆಗಿದೆ, ಅದಕ್ಕೆ ತಗೊಂಡಿದ್ದೀನಿ. ಸೊ ಎರಡನೇ ಪ್ರಾಪರ್ಟಿ ಏನು? ಪ್ರಾಪರ್ಟಿ ಅಂದ್ರೆ ಕಂಡೀಷನ್. ಸೊ
ಎರಡು ಸೈಡ್ಗಳು ಒಂದೇ ರೇಷಿಯೋಲ್ಲಿ ಇರಬೇಕು. ಸೊ ದ ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಮಸ್ಟ್ ಬಿ ಈಕ್ವಲ್. ಇವಾಗ ಎರಡನೇ ಪ್ರಾಪರ್ಟಿ ಏನು ಎಕ್ಸ್ಪ್ಲೈನ್ ಮಾಡಿದೆ ನಾನು, ಈ ಸೈಡ್ ಮತ್ತು ಈ ಸೈಡ್ ರೇಷಿಯೋಲಿದೆ, ಈ ಸೈಡ್ ಮತ್ತು ಈ ಸೈಡ್ ರೇಷಿಯೋಲಿದೆ, ಈ ಸೈಡ್ ಮತ್ತು ಈ ಸೈಡ್ ಎ ಸಿ ಮತ್ತು ಡಿ ಎಫ್ ರೇಷಿಯೋಲಿದೆ. ಸೊ ಏನು ರೇಷಿಯೋ, ಎಲ್ಲದಕ್ಕೂ ಒಂದೇ ರೇಷಿಯೋ 1/2 ಅಲ್ವಾ. 5/10, 4/8, 6/12 ಎಲ್ಲದಕ್ಕೂ 1/2 ರೇಷಿಯೋ ಇದೆ. ಸೊ ಎರಡು ಫಿಗರ್ ಸಿಮಿಲರ್ ಆಗೋಕ್ಕೆ ಎರಡನೇ ಪ್ರಾಪರ್ಟಿ ಅಥವಾ ಎರಡನೇ ಕಂಡೀಷನ್, ಕರೆಸ್ಪಾಂಡಿಂಗ್ ಸೈಡ್ಸ್ ಮಸ್ಟ್ ಬಿ ಇನ್ ರೇಷಿಯೋ. ಇದು ಫಿಗರಲ್ಲಿ ನೋಡೋಣ 5/10, 4/8 ಅಲ್ವಾ. ಸೊ ಎರಡು ಒಂದೇ ರೇಷಿಯೋಲಿದೆ ಕರೆಸ್ಪಾಂಡಿಂಗ್ ಸೈಡ್ಸ್. ಅಂದರೆ 5/8 ತಗೊಂಡ್ರೆ ಅದು ರೇಷಿಯೋಲಿ ಇರಲ್ಲ. ಈ 5 ಕರೆಸ್ಪಾಂಡಿಂಗ್ ಸೈಡ್ ಇದು 4 ಸೆಂಟಿಮೀಟರ್ಸ್ ಕರೆಸ್ಪಾಂಡಿಂಗ್ ಸೈಡ್ ಇದು. ಇವಾಗ ಇದು ಈ ಕಡೆಗೆ ಕರೆಸ್ಪಾಂಡಿಂಗ್ ಸೈಡ್ ಏನು ಇದು, ಆಯ್ತಾ. ಸೊ ಇವಾಗ ಎ ಬಿ ಮತ್ತೆ ಡಿ ಇ ಆ ಎರಡು ಕರೆಸ್ಪಾಂಡಿಂಗ್ ಸೈಡ್ಸ್, ಬಿ ಸಿ ಮತ್ತೆ ಇ ಎಫ್ ಕರೆಸ್ಪಾಂಡಿಂಗ್ ಸೈಡ್ಸ್. ಸೊ ಇದು ಸಿಮಿಲಾರಿಟಿ ಅಂತ ಅರ್ಥ. ಇವಾಗ ಯಾವ್ದಾರ ಪಾಲಿಗಾನ್ಗೂ ಸಿಮಿಲಾರಿಟಿ ಪ್ರಾಪರ್ಟಿ ಇರತ್ತೆ. ನಾವು ಈ ಚಾಪ್ಟರಲ್ಲಿ ಟ್ರಯಾಂಗಲ್ದು ಸಿಮಿಲಾರಿಟಿ ಪ್ರಾಪರ್ಟಿ ನೋಡೋಣ, ಆಯ್ತಾ. ಸೊ ಈ ಚಾಪ್ಟರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಥಿಯರಮ್, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ಕೊಡ್ತೀನಿ. ಸೊ ಅದು ಥಿಯರಮ್ ನೆಕ್ಸ್ಟ್ ಬರುತ್ತೆ. ಸೊ ಇವಾಗ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಮಾಡೋದ್ ಮುಂಚೆ ಇವಾಗ ಎಕ್ಸಸೈಸ್ 6.1 ನೋಡೋಣ. ಈ ಎಕ್ಸಸೈಸ್ ತುಂಬ ಸಿಂಪಲ್ ಆಗಿದೆ. ಈ ಎಕ್ಸಸೈಸಿಗೆ ಏನು ಅರ್ಥ, ಏನು ಉಪಯೋಗ, ಸಿಮಿಲಾರಿಟಿ ಅರ್ಥ ಆಗೋಕ್ಕೆ ಈ ಎಕ್ಸಸೈಸ್ ಮಾಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ಈ ಎಕ್ಸಸೈಸಲ್ಲಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಂದರೆ ಫಸ್ಟ್ ಕ್ವೆಶ್ಚನಲ್ಲಿ ಆಲ್ ಸರ್ಕಲ್ಸ್ ಆರ್ ಡ್ಯಾಶ್. ಸೊ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಸಿಮಿಲರ್ ಮತ್ತು ಕಾಂಗ್ರುವೆಂಟ್. ಸೊ ಕಾಂಗ್ರುವೆಂಟ್ ಅಂದರೆ ಸೇಮ್ ಶೇಪ್ ಸೇಮ್ ಸೈಜ್, ಆಯ್ತಾ. ಮತ್ತು ಸಿಮಿಲರ್ ಅಂದರೆ ಏನು, ಶೇಪ್ ಸೇಮ್ ಇರಬಾರ್ದು, ಸೇಮ್ ಶೇಪ್ ಆದರೆ ಸೈಜ್ ಸೇಮ್ ಆಗೋಕ್ಕಾಗಲ್ಲ, ಆಯ್ತಾ. ಸೊ ಆಲ್ ಸರ್ಕಲ್ಸ್ ಆರ್, ಇವಾಗ ಎರಡು ಸರ್ಕಲ್ ಡ್ರಾ ಮಾಡೋಣ. ಒಂದು ಸರ್ಕಲ್ ಇದು ಸೆಂಟರ್ ಇಲ್ಲಿ, ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀನಿ, ಅದಕ್ಕೂ ಸೇಮ್ ಸೆಂಟರ್. ಇವಾಗ ಅದಕ್ಕೆ ಏನು ಹೇಳ್ಬೋದು ಈ ಸರ್ಕಲ್ ಬಗ್ಗೆ, ಸೇಮ್ ಶೇಪ್ ಇರತ್ತಲ್ವಾ. ಸರ್ಕಲ್ ಅಂದರೆ ಅದಕ್ಕೆ ಶೇಪ್ ಚೇಂಜ್ ಆಗೋಕ್ಕಾಗತ್ತಾ, ಹೌದು ಆಗಲ್ಲ ಅಲ್ವಾ. ಯಾಕೆ, ಒಂದೇ ಸೆಂಟರಿಂದ ರೇಡಿಯಸ್ ತಗೊಂಡು ಸರ್ಕಲ್ನ ಡ್ರಾ ಮಾಡ್ತೀವಿ ಅಲ್ವಾ. ಸೊ ಎಲ್ಲ ಸರ್ಕಲ್ಗಳು ಸಿಮಿಲರ್ ಆಗುತ್ತಾ ಕಾಂಗ್ರುವೆಂಟ್ ಆಗುತ್ತಾ. ಕಾಂಗ್ರುವೆಂಟ್ ಅಂದರೆ ಏನು, ಸೇಮ್ ಶೇಪ್ ಸೇಮ್ ಸೈಜ್. ಸಿಮಿಲರ್ ಅಂದರೆ ಬರೀ ಸೇಮ್ ಶೇಪ್, ಸೈಜ್ ಚೇಂಜ್ ಆಗೋಕ್ಕಾಗತ್ತೆ, ಆಯ್ತಾ. ಸೊ ಇದು ಎರಡು ಸೇಮ್ ಶೇಪ್ ಇದೆ ಅಲ್ವಾ, ಆದರೆ ಸೇಮ್ ಸೈಜಾ ಇಲ್ಲ ಅಲ್ವಾ. ಸೊ ಅದಕ್ಕೆ ಸರ್ಕಲ್ಸ್ ಆರ್ ಸಿಮಿಲರ್. ಇವಾಗ ನೆಕ್ಸ್ಟ್ ಆಲ್ ಸ್ಕ್ವೇರ್ಸ್ ಆರ್. ಇವಾಗ ಒಂದು ಸ್ಕ್ವೇರ್ ತಗೊಳ್ಳೋಣ, ಇವಾಗ ಇನ್ನೊಂದು ಸ್ಕ್ವೇರ್ ತಗೊಳ್ಳೋಣ, ಇವಾಗ ಮೂರನೇ ಸ್ಕ್ವೇರ್ ತಗೊಳ್ಳೋಣ. ಇವಾಗ ಈ ಮೂರು ಸ್ಕ್ವೇರ್ ಬಗ್ಗೆ ಏನು ಹೇಳ್ಬೋದು, ಸೇಮ್ ಶೇಪಾ, ಹೌದು ಸ್ಕ್ವೇರ್ ಆಗೇ ಇರತ್ತೆ ಅಲ್ವಾ. ಅಂದರೆ ಎಲ್ಲ ಆ್ಯಂಗಲ್ಗೂ 90 ಡಿಗ್ರೀಸ್ ಅಲ್ವಾ, 90 ಡಿಗ್ರೀಸ್ ಎಲ್ಲ ಆ್ಯಂಗಲ್ಗಳು, ಮತ್ತು ಸೈಡ್ಗಳು ರೇಷಿಯೋ ಅಲ್ಲಿ ಇರತ್ತೆ ಅಲ್ವಾ. ಇವಾಗ ಸೇಮ್ ಸೈಜಾ ಎಲ್ಲ ಸ್ಕ್ವೇರ್ಗಳು, ಸೈಜ್ ಸೇಮ್ ಆಗಿದೆ, ಇದು ಚಿಕ್ಕದು ಇದು ಅದಕ್ಕಿಂತ ದೊಡ್ಡದು, ಇದು ತುಂಬ ದೊಡ್ಡದು ಅಲ್ವಾ. ಸೇಮ್ ಸೈಜ್ ಇಲ್ಲ, ಅದೇ ಸೇಮ್ ಶೇಪ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಆಲ್ ಸ್ಕ್ವೇರ್ಸ್ ಆರ್ ಸಿಮಿಲರ್ ಬಿಕಾಸ್ ದೇ ಹ್ಯಾವ್ ಸೇಮ್ ಶೇಪ್. ನೆಕ್ಸ್ಟ್ ಆಲ್ ಡ್ಯಾಶ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇವಾಗ ಯಾವ ಥರ ಟ್ರಯಾಂಗಲ್ ಗೊತ್ತು ನಿಮಗೆ, ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಗೊತ್ತು, ಇನ್ನೊಂದು ಐಸಾಸಿಲಸ್ ಟ್ರಯಾಂಗಲ್ ಆಗಲಿ ಗೊತ್ತು, ಇನ್ನೊಂದು ಸ್ಕೇಲಿನ್ ಟ್ರಯಾಂಗಲ್ ಗೊತ್ತು. ಇವಾಗ ಆಪ್ಷನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಬರೀ ಈಕ್ವಿಲ್ಯಾಟ್ರಲ್ ಮತ್ತೆ ಬರೀ ಐಸಾಸಿಲಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಇವಾಗ ಐಸಾಸಿಲಸ್ ಟ್ರಯಾಂಗಲ್ ಡ್ರಾ ಮಾಡೋಣ. ಈ ಎರಡು ಆಂಗಲ್ ಈಕ್ವಲ್ ಆಗಿರುತ್ತೆ ಐಸಾಸಿಲಸ್ ಟ್ರಯಾಂಗಲ್, ಈ ಎರಡು ಸೈಡ್ ಸೇಮ್ ಆಗಿರುತ್ತೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಇದು ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಅದರ ಒಳಗಡೆ ಇನ್ನೊಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಡ್ರಾ ಮಾಡ್ತೀನಿ, ಆಯ್ತಾ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಎಲ್ಲ ಆಂಗಲ್ಗಳು 60 ಡಿಗ್ರೀಸ್ ಆಗಿರುತ್ತೆ, ಮೂರು ಸೈಡು ಸೇಮ್ ಆಗೇ ಇರುತ್ತೆ. ಇವಾಗ ಆಲ್ ಡ್ಯಾಶ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಕ್ವೆಶ್ಚನ್ ಆಗಿ ಕೊಟ್ಟಿದ್ದಾರೆ ಅಲ್ವಾ. ಇವಾಗ ಸಿಮಿಲರ್ ಆಗೋಕ್ಕೆ ಏನಾಗಬೇಕು, ಮೂರು ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ಗೆ ಈಕ್ವಲ್ ಆಗಿ ಇರಬೇಕು ಅಲ್ವಾ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಮೂರು ಆಂಗಲ್ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರೀಸ್ ಅಂತ ಆಗುತ್ತೆ ಅಲ್ವಾ. ಐಸಾಸಿಲಸ್ ಟ್ರಯಾಂಗಲ್ ಅಲ್ಲಿ ಏನು,
ಬರೀ 2 ಆಂಗಲ್ ಆಗಿ ಈಕ್ವಲ್ ಆಗಿ ಇರುತ್ತೆ, 3ನೇ ಆಂಗಲ್ ಈಕ್ವಲ್ ಆಗಿ ಚಾನ್ಸ್ ಇರಕ್ ಆಗಲ್ಲ ಅಲ್ವಾ. ಯಾಕೆ ಅಂದ್ರೆ ಇದು ಒಂದು ಐಸೋಸೆಲೆಸ್ ಟ್ರಯಾಂಗಲ್ ತಗೊಳ್ಳೋಣ, 2 ಬೇಸ್ ಆಂಗಲ್ 30 ಡಿಗ್ರೀಸ್ ಅಂತ ತಗೊಳ್ಳೋಣ, ಇದು 30 ಡಿಗ್ರೀಸ್, ಇದು 30 ಡಿಗ್ರೀಸ್. ಮತ್ತೆ ಇನ್ನೊಂದು ಐಸೋಸೆಲೆಸ್ ಟ್ರಯಾಂಗಲ್ ತಗೊಳ್ಳೋಣ, ಇದು 15 ಡಿಗ್ರೀಸ್, ಇದು 15 ಡಿಗ್ರೀಸ್. ಇವಾಗ ಈ 2 ಸಿಮಿಲರ್ ಆಗಕ್ಕಾಗತ್ತಾ? ಯಾಕೆ ಆಗಲ್ಲ ಅಲ್ವಾ. ಇದು 30 ಡಿಗ್ರೀಸ್, ಇದು 15 ಡಿಗ್ರೀಸ್, ಆಂಗಲ್ಗಳು ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಐಸೋಸೆಲೆಸ್ ಟ್ರಯಾಂಗಲ್ ಸಿಮಿಲರ್ ಆಗಲ್ಲ. ಬರೀ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ, ಯಾಕಂದ್ರೆ ಶೇಪ್ ಯಾವತ್ತೂ ಸೇಮ್ ಆಗಿ ಇರುತ್ತೆ ಮತ್ತೆ ಸೈಜ್ ರೇಷಿಯೋ ಅಲ್ಲಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಆಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಆಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ. ಸೊ ಇದು ಈ ಎಕ್ಸಸೈಸ್ ಮಾಡಾದ್ಮೇಲೆ ನಿಮಗೆ ಸಿಮಿಲಾರಿಟಿ ಕಾನ್ಸೆಪ್ಟ್ ಅರ್ಥ ಆಗಿರಬೇಕು, ಆಯ್ತಾ. ಓಕೆ, ಇವಾಗ ನಾವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಓದೋಣ. ಈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ಗೆ ಶಾರ್ಟ್ ಫಾರ್ಮ್ BPT ಅಂತ ಕೊಡೋಣ. ಇವಾಗ ಇದಾದ್ಮೇಲೆ ನಾನು ಎಲ್ಲದಕ್ಕೂ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳಿದ ತುಂಬಾ ದೊಡ್ಡದಲ್ವಾ, ಅದಕ್ಕೆ BPT ಅಂತ ಕರೆಯೋಣ, ಆಯ್ತಾ. ಇವಾಗ ಈ BPT ಏನ್ ಹೇಳುತ್ತೆ, ಇದು ತುಂಬಾ ಇಂಗ್ಲಿಷ್ ಕೊಟ್ಟಿದ್ದಾರೆ ಇದರಲ್ಲಿ, ಆದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗೋಣ. ಸೊ ಇದು ಏನ್ ಕೊಟ್ಟಿದ್ದಾರೆ, ಇಫ್ ಅ ಲೈನ್ ಇಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಸೊ DE ಇದು ಒಂದು ಲೈನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ BC ಟು ಇಂಟರ್ಸೆಕ್ಟ್ ದ ಅದರ್ 2 sides at distinct points. ಈ ಲೈನ್ D ಮತ್ತೆ E ನ ಇಂಟರ್ಸೆಕ್ಟ್ ಆಗ್ತಾ ಇದೆ, ಈ ಸೈಡ್ AB D ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಈ ಸೈಡ್ AC E ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. at the other 2 sides are divided in the same ratio ಅಂತ ಹೇಳ್ತಾರೆ, ಈ ಥಿಯರಮ್ ಹೇಳುತ್ತೆ. ಸೊ ಏನ್ ಅರ್ಥ ಏನ್ ಅಂತ ನೋಡೋಣ ಇವಾಗ. ಸೊ DE ಪ್ಯಾರಲಲ್ ಟು BC ಅಂತ ಕೊಟ್ಟಿದ್ದಾರೆ ಈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಲ್ಲಿ. ಸೊ ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ದು ಒನ್ ಸೈಡ್ಗೆ ಪ್ಯಾರಲಲ್ ಲೈನ್ ಡ್ರಾ ಮಾಡ್ತಾ ಇದ್ದೀವಿ. ಸೊ ಈ ಪ್ಯಾರಲಲ್ ಲೈನ್ ಏನ್ ಮಾಡುತ್ತೆ, ಎರಡು ಬೇರೆ ಈ ಎರಡು ಇನ್ನೇನು ಮಿಕ್ಕಿದ ಸೈಡ್ಗೆ AD ಬೈ DB is equal to AE by EC. AE by EC. ಸೊ ಇದು ಎಲ್ಲ ಸ್ಟೇಟ್ಮೆಂಟ್ದು ಇದರ್ಥ. ಸೊ ಈ ಲೈನ್ ಪ್ಯಾರಲಲ್ ಆಗಿದ್ರೆ ಒಂದು ಸೈಡ್ಗೆ, ಈ ಲೈನ್ ಏನ್ ಮಾಡುತ್ತೆ, ಆ ಎರಡು ಮಿಕ್ಕಿದ ಸೈಡ್ನ ಡಿವೈಡ್ ಮಾಡುತ್ತೆ ಒಂದೇ ರೇಷಿಯೋದಲ್ಲಿ. ಸೊ ಅದರ ಏನರ್ಥ, AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದು ಒಂದು ಟ್ರಯಾಂಗಲ್, ಈ ಎರಡು ಸೈಡ್ ಪ್ಯಾರಲಲ್ ಆಗಿದೆ, ಇದಕ್ಕೆ ಹೆಸರು PQR ಅಂತ ಕೊಡೋಣ. ಈ ಲೈನ್, ಈ ಪ್ಯಾರಲಲ್ ಲೈನ್ PR ಮತ್ತೆ PQ ಪಾಯಿಂಟ್ S ಮತ್ತೆ ಪಾಯಿಂಟ್ T ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ಏನ್ ಹೇಳ್ಬೋದು ಈ ಟ್ರಯಾಂಗಲ್ ಬಗ್ಗೆ, ಇವಾಗ ಇದು ಪ್ಯಾರಲಲ್ ಲೈನ್ಗಳು ಅಲ್ವಾ. ಸೊ ಈ ಪ್ಯಾರಲಲ್ ಲೈನ್ನ ಈ ಎರಡು ಸೈಡ್ಗಳು ಈಕ್ವಲ್ ರೇಷಿಯೋ ಅಲ್ಲಿ ಡಿವೈಡ್ ಮಾಡುತ್ತೆ. ಸೊ ಅದರ ಅರ್ಥ ಏನು, RS ಬೈ PS ಇಸ್ ಈಕ್ವಲ್ ಟು RT ಬೈ TQ ಅಲ್ವಾ. ಸೊ RS ಬೈ SP is equal to RT by TQ. ಸೊ ಇದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಈ ಥಿಯರಮ್ನ ಹೆಂಗ್ ಪ್ರೂವ್ ಮಾಡೋದು, ಹೆಂಗ್ ಬಂತು ಅಂತ ನೋಡೋಣ ನೆಕ್ಸ್ಟ್ ಅಲ್ಲಿ. ಓಕೆ, ಇವಾಗ ಈ ಥಿಯರಮ್ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರ್ಗೆ. ಸೊ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನ್ ಹೇಳುತ್ತೆ, ಒಂದು ಟ್ರಯಾಂಗಲ್ ತಗೊಂತೀವಿ, ಇದಕ್ಕೆ ABC ಅಂತ ಕರೆಯೋಣ, ಮತ್ತೆ ಈ ಸೈಡ್ BCಗೆ ಒಂದು ಪ್ಯಾರಲಲ್ ಸೈಡ್ DE ಅಂತ ಹೇಳೋಣ. ಸೊ DE ಇಸ್ ಪ್ಯಾರಲಲ್ ಟು BC ಅಂತ ಗೊತ್ತು ನಮಗೆ. ಸೊ ಈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನ್ ಹೇಳುತ್ತೆ, AD ಬೈ DB ಇಸ್ ಈಕ್ವಲ್ ಟು AE ಬೈ EC ಅಂತ ಹೇಳುತ್ತೆ. ಅಂದ್ರೆ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ರೇಷಿಯೋ ಬೈ ದ ಪ್ಯಾರಲಲ್ ಸೈಡ್ DE ಅಂತ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಹೇಳುತ್ತೆ. ಸೊ ಈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ಗೆ ನಾವು ಪ್ರೂವ್ ಮಾಡಬೇಕು. ಸೊ ಪ್ರೂಫ್ ನೋಡಿದಾಗ ಫಸ್ಟ್ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು.
ಸೊ ಕನ್ಸ್ಟ್ರಕ್ಷನ್ ಏನು ನಮಗೆ ಫಸ್ಟ್ ನಾವು BE ಜಾಯಿನ್ ಮಾಡಬೇಕು, ನೆಕ್ಸ್ಟ್ DC ಜಾಯಿನ್ ಮಾಡಬೇಕು, ನೆಕ್ಸ್ಟ್ ಒಂದು ಪರ್ಪೆಂಡಿಕ್ಯುಲರ್ ಹಿಂಗೆ ಹಾಕಬೇಕು, ಇಲ್ಲಿ ಇನ್ನೊಂದು ಪರ್ಪೆಂಡಿಕ್ಯುಲರ್. ಸೊ 4 ಕನ್ಸ್ಟ್ರಕ್ಷನ್ ಆಯ್ತು. ಫಸ್ಟ್ ಜಾಯಿನ್ BE ಜಾಯಿನ್ DC. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಡ್ರಾ, ಇದಕ್ಕೆ ಹೆಸರು M, ಇದಕ್ಕೆ ಹೆಸರು N ಅಂತ ಕೊಡೋಣ ಆಯ್ತಾ. ಇವಾಗ ಡ್ರಾ DN ಪರ್ಪೆಂಡಿಕ್ಯುಲರ್ ಟು AE, ಮತ್ತೆ ನೆಕ್ಸ್ಟ್ EM ಪರ್ಪೆಂಡಿಕ್ಯುಲರ್ ಟು AD. ಸೊ ಇದು ನಮ್ದು ಬೇಸಿಕ್ ಪ್ರೂಫ್ಗಳು, ಇದು ಕನ್ಸ್ಟ್ರಕ್ಷನ್ಗಳು ಆಯ್ತು. ನೆಕ್ಸ್ಟ್ ಪ್ರೂವ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಈ ಪ್ರೂಫ್ ನ ನೋಡಕ್ಕೆ ಇವಾಗ ಫಸ್ಟ್ ಟ್ರಯಾಂಗಲ್ AD, ಮೇಲ್ಗಡೆ ಇರೋ ಟ್ರಯಾಂಗಲ್, ಅದರದ್ದು ಏರಿಯಾ ಕಂಡುಹಿಡಿಯೋಣ ಆಯ್ತಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ADE. ಇವಾಗ ಏನಾಗುತ್ತೆ ಟ್ರಯಾಂಗಲ್ ಏರಿಯಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ, ಹಾಫ್ ಇಂಟು, ಇವಾಗ ಬೇಸ್ ಯಾವುದು? AD ಅಲ್ವಾ. ಸೊ ಬೇಸ್ AD ಅಂತ ತಗೊಳ್ಳೋಣ, AD. ಇವಾಗ AD ಬೇಸ್ ತಗೊಂಡ್ರೆ ಅದರದ್ದು ಕರೆಸ್ಪಾಂಡಿಂಗ್ ಹೈಟ್ ಯಾವುದು? ME ಅಲ್ವಾ, ಯಾಕಂದ್ರೆ ಬೇಸ್ ಅದರದ್ದು ಕರೆಸ್ಪಾಂಡಿಂಗ್ ಹೈಟ್ ME. ಇವಾಗ ಇನ್ನೊಂದು ಫಾರ್ಮುಲಾ ಇದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ ಅಲ್ವಾ. ಎರಡನೇ ಬೇಸ್ ಯಾವ್ದು ತಗೊಂಡು AE ತಗೊಂಡ್ರೆ ಯಾವ್ದು ಹೈಟ್ ಆಗುತ್ತೆ? DN ಆಗುತ್ತಲ್ವಾ. ಸೊ ಹಾಫ್ ಇಂಟು AE ಇಂಟು DN. ಸೊ ಎರಡು ಟ್ರಯಾಂಗಲ್ ADE ಎರಡು ಈಕ್ವಲ್ ಆಗುತ್ತೆ ಏರಿಯಾ. ಸೊ ಇದಕ್ಕೆ ಈಕ್ವೇಶನ್ 1 ಅಂತ ಕರೆಯೋಣ, ಇದಕ್ಕೆ ಈಕ್ವೇಶನ್ 2 ಅಂತ ಕರೆಯೋಣ. ಓಕೆ, ನೆಕ್ಸ್ಟ್ ಇವಾಗ ಕೆಳಗಡೆ ಇರೋದು ಯಾವ್ದು? ಎರಡು ಟ್ರಯಾಂಗಲ್ DBE ಮತ್ತೆ DCE ಆಯ್ತಾ, ಅದು ಎರಡು ಟ್ರಯಾಂಗಲ್. ಸೊ ಆ ಎರಡು ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯೋಣ. ಸೊ ಫಸ್ಟ್ ಯಾವುದು? ಇಲ್ಲಿ ಬರೀತೀನಿ, ಏರಿಯಾ ಆಫ್ ಟ್ರಯಾಂಗಲ್ DBE ಅಂತ ಕಂಡುಹಿಡಿಯೋಣ. ಸೊ DBE, ಇವಾಗ ಯಾವ್ದು ಬೇಸ್ ತಗೊಳ್ಳಿ? DB ಅಂತ ಬೇಸ್ ತಗೊಳ್ಳಿ ಅಂತ. ಸೊ ಹಾಫ್ ಇಂಟು ಬೇಸ್ ಯಾವುದು? DB ಅಂತ ಹೇಳಿದೆ. ಇವಾಗ DB ಬೇಸ್ ಆದ್ರೆ ಅದರದ್ದು ಹೈಟ್ ಯಾವುದು? ME ಅಲ್ವಾ, ಯಾಕಂದ್ರೆ ಬೇಸ್ ಇದು ಕರೆಸ್ಪಾಂಡಿಂಗ್ ಹೈಟ್ ಯಾವುದು? ME ಆಯ್ತಾ. ಮತ್ತೆ ನೆಕ್ಸ್ಟ್ ಟ್ರಯಾಂಗಲ್ DEC ತಗೊಳ್ಳೋಣ. ಹಾಫ್ ಇಂಟು ಬೇಸ್ ಏನಾಗುತ್ತೆ? CE ಅಲ್ವಾ, ಯಾಕಂದ್ರೆ ಇದು CED ಟ್ರಯಾಂಗಲ್ ತಗೊಂತ ಇದೀವಿ ಅಥವಾ DEC. ಸೊ EC ಬೇಸ್ ಆಗುತ್ತೆ. ಹಾಫ್ ಇಂಟು EC ಇಂಟು ಹೈಟ್ ಏನಾಗುತ್ತೆ? ಇವಾಗ ಇದರದ್ದು ಬೇಸ್, ಅದರ ಪಕ್ಕ ಹೈಟ್ ಏನು? DN ಅಲ್ವಾ, ಯಾಕೆ DN ಮತ್ತೆ ME ಎರಡು ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಇದು ಈಕ್ವೇಶನ್ 1 ಅಂತೂ, ಇದು ಈಕ್ವೇಶನ್ 2 ಆಯ್ತು. ಇವಾಗ ಇದು ಈಕ್ವೇಶನ್ 3 ಮತ್ತೆ ಈಕ್ವೇಶನ್ 4 ಅಂತ ತಗೊಳ್ಳೋಣ. ಸೊ ಈ 4 ಈಕ್ವೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ. ಇದು ನೋಟ್, ಇವಾಗ ಈ 4 ಈಕ್ವೇಶನ್ ಇಂದ ಇದನ್ನ ಡಿರೈವ್ ಮಾಡೋಣ. ಸೊ ಫಸ್ಟ್ ಈಕ್ವೇಶನ್ ಟ್ರಯಾಂಗಲ್ ADE is equal to half into AD into ME. ಇವಾಗ ಮೂರನೇ ಈಕ್ವೇಶನ್ ಅಲ್ಲಿ ME ಅಲ್ವಾ ಇದೆ, ಹಾಫ್ ಇಂಟು DB ಇಂಟು ME ಇದೆ. ಸೊ ಇವಾಗ ಫಸ್ಟ್ ಮತ್ತೆ ಥರ್ಡ್ ಈಕ್ವೇಶನ್ ಡಿವೈಡ್ ಮಾಡಿದ್ರೆ ಹಾಫ್ ಕ್ಯಾನ್ಸಲ್ ಆಗುತ್ತೆ, ME ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಮಿಕ್ಕಿರುತ್ತೆ? AD ಮತ್ತೆ DB. ಇಲ್ಲಿ ಕಾಣಿಸ್ತಾ ಇದೆ AD ಡಿವೈಡ್ ಬೈ DB. ಸೊ ಏನ್ ಮಾಡಬೇಕು? ಈಕ್ವೇಶನ್ 1 ಡಿವೈಡೆಡ್ ಬೈ ಈಕ್ವೇಶನ್ 3 ಮಾಡಬೇಕು. ಸೊ ಈಕ್ವೇಶನ್ 1 ಡಿವೈಡೆಡ್ ಬೈ ಈಕ್ವೇಶನ್ 3 ಏನ್ ಬರುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle DBE is equal to ಇಲ್ಲಿ half into AD into ME whole divided by half into DB into ME. ಇವಾಗ ME half cancel ಆಗುತ್ತೆ, which is equal to AD by DB. ನೆಕ್ಸ್ಟ್ ಇವಾಗ ಈಕ್ವೇಶನ್ 2 ಮತ್ತೆ ಈಕ್ವೇಶನ್ 4 ಅಲ್ಲಿ DN ಕಾಮನ್ ಇದೆ, ಹಾಫ್ ಕಾಮನ್ ಇದೆ. ಸೊ DN ಹಾಫ್ ಕ್ಯಾನ್ಸಲ್ ಮಾಡಿದ್ರೆ AE by EC ಮಿಕ್ಕಿರುತ್ತೆ. ಸೊ ಇದೇ ತರ ಈಕ್ವೇಶನ್ 2 ಡಿವೈಡೆಡ್ ಬೈ ಈಕ್ವೇಶನ್ 4 ಏನ್ ಬರುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ DEC. ಇವಾಗ
ಹೇಳಿ ನೀವೇ. ಹಾಫ್ ಇಂಟು ಎ ಇ ಇಂಟು ಡಿ ಎನ್ whole divided by half into EC into dn. So ಏನಾಗುತ್ತೆ, half half dn dn ಕ್ಯಾನ್ಸಲ್ ಆಗುತ್ತೆ, which is equal to AE by EC. ಇವಾಗ ಈ ಎರಡು ಟರ್ಮ್ ಬಂದಿದೆ ನಮಗೆ, ಅದನ್ನ ಈಕ್ವಲ್ ಹೆಂಗ್ ಮಾಡೋದು ಅಂತ ನೋಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಇವಾಗ ಈ ನ್ಯೂಮರೇಟರ್ ಎರಡು ಸೇಮ್ ಆಗಿ ಇದೆ ಅಲ್ವಾ, ಬರೀ ಡಿನಾಮಿನೇಟರ್ಗಳು ಬೇರೆ. ಆದ್ರೆ ಡಿನಾಮಿನೇಟರ್ ಈಕ್ವಲ್ ಇದ್ರೆ ಈ ರೈಟ್ ಹ್ಯಾಂಡ್ ಸೈಡ್ ಗಳು ಈಕ್ವಲ್ ಆಗಿ ಇರುತ್ತೆ ಅಲ್ವಾ. ಇದು ಈಕ್ವೇಶನ್ 5, ಇದು ಈಕ್ವೇಶನ್ 6 ಅಂತ ಕರೆಯೋಣ. ಇವಾಗ ಟ್ರಯಾಂಗಲ್ ಡಿ ಬಿ ಮತ್ತೆ ಟ್ರಯಾಂಗಲ್ ಡಿಇ ಸಿ ಈಕ್ವಲ್ ಆಗಿ ಪ್ರೂವ್ ಮಾಡಬೇಕು ಅಲ್ವಾ. ಇವಾಗ ನೋಡಿ, ಡಿಇ ಮತ್ತೆ ಬಿ ಸಿ ಪ್ಯಾರಲಲ್ ಸೈಡ್ಗಳು, ಅದಕ್ಕೆ ಪ್ಯಾರಲಲ್ ಸೈಡ್ ಮಧ್ಯ ಯಾವ್ದಾರ ಟ್ರಯಾಂಗಲ್ ಇದ್ರೆ ಆ ಟ್ರಯಾಂಗಲ್ ಏರಿಯಾ ಯಾವಾಗ್ಲೂ ಈಕ್ವಲ್ ಆಗುತ್ತೆ. ಇದು ಪ್ಯಾರಲೋಗ್ರಾಮ್ ಚಾಪ್ಟರ್ ಅಲ್ಲಿ ಓದಿರ್ತೀರಾ ಆಯ್ತಾ, 9th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ನಾವ್ ಏನ್ ಹೇಳ್ಬೋದು, ಏರಿಯಾ ಆಫ್ ಟ್ರಯಾಂಗಲ್, ಇವಾಗ ಇಲ್ಲಿ ಬಟ್ ಅಂತ ಹಾಕೋಣ. ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿಇ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಡಿಇ ಸಿ. ಇಲ್ಲಿ ರೀಸನ್ ಯಾಕೆ, ಟ್ರಯಾಂಗಲ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಅಂತ. ಇವಾಗ ಈ ಟ್ರಯಾಂಗಲ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಆಯ್ತಾ, ಈ ಎರಡು ಟ್ರಯಾಂಗಲ್ ಲೆಫ್ಟ್ ಹ್ಯಾಂಡ್ ಸೈಡ್ ಅದೇ ಡಿ ಬಿ ಮತ್ತೆ ಡಿಇ ಸಿ ಎರಡು ಈಕ್ವಲ್ ಆಯ್ತಾ, ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗುತ್ತೆ. ದೇರ್ಫೋರ್ ಈಕ್ವೇಶನ್ 5 ಇಸ್ ಈಕ್ವಲ್ ಟು ಈಕ್ವೇಶನ್ 6. ಅಂದ್ರೆ ನಮಗೆ ಏನರ್ಥ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಬೈ ಇ ಸಿ. ಇದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ದು ಪ್ರೂಫ್. ಓಕೆ, ಇವಾಗ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ದು ಕಾನ್ವರ್ಸ್ ನೋಡೋಣ. ಸೊ ಕಾನ್ವರ್ಸ್ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಕಾನ್ವರ್ಸ್ ಅಂದ್ರೆ ಉಲ್ಟಾ ಆಯ್ತಾ. ಸೊ ಇವಾಗ ಈ ನಮ್ಮ ಕ್ವೆಶ್ಚನ್ ಅಂದ್ರೆ ಥಿಯರಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಲೈನ್ ಡಿ ಈ ಟ್ರಯಾಂಗಲ್ ಎ ಬಿ ಸಿ ಇದು ಎರಡು ಸೈಡ್ ನ ಕಟ್ ಮಾಡುತ್ತೆ. ಹೆಂಗ್ ಕಟ್ ಮಾಡುತ್ತೆ, ಒಂದು ರೇಷೋ ಎ ಡಿ ಮತ್ತೆ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ, ಅದಾಗ್ಲೇ ಕೊಟ್ಟಿದ್ದಾರೆ. ನಾವ್ ಏನ್ ಪ್ರೂವ್ ಮಾಡಬೇಕು, ಈ ಲೈನ್ ಮತ್ತೆ ಮೂರನೇ ಸೈಡು ಪ್ಯಾರಲಲ್ ಆಗತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಇದು ಪ್ಯಾರಲಲ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಇದೇ ಸ್ಟೇಟ್ಮೆಂಟ್, ಕಾನ್ವರ್ಸ್ ಸ್ಟೇಟ್ಮೆಂಟ್ ಅದೇ ಕೊಟ್ಟಿದ್ದಾರೆ. ಇಫ್ ಅ ಲೈನ್ ಡಿವೈಡ್ಸ್ ಎನಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್, ಲೈನ್ ಯಾವುದು ಡಿಇ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಎ ಬಿ ಮತ್ತೆ ಎ ಸಿ ನ ಡಿವೈಡ್ ಮಾಡುತ್ತೆ ರೇಷಿಯೋ ಅಲ್ಲಿ. ಈ ರೇಷಿಯೋ ಏನ್ ಕೊಟ್ಟಿದ್ದಾರೆ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಸೊ ಇಫ್ ಇಟ್ ಡಿವೈಡ್ಸ್ ಇಟ್ ಇನ್ ದ ಸೇಮ್ ರೇಷಿಯೋ, ಅದರ ಅರ್ಥ ಏನು, the line is parallel to the third side. ಅಂದ್ರೆ DE is parallel to the third side BC. ಇದನ್ನ ಹೆಂಗ್ ಪ್ರೂವ್ ಮಾಡೋದು ನಾವು ನೋಡೋಣ. ಸೊ ಇದು ಗಿವನ್ ಟು ಪ್ರೂವ್ ಏನು, DE is parallel to BC. ಸೊ ಇದಕ್ಕೆ ಪ್ರೂಫ್ ನೋಡೋಣ. ಪ್ರೂಫ್ ನೋಡೋದ್ ಮುಂಚೆ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು. ತಿರ್ಗಾ ಒಂದು ಪಾಯಿಂಟ್ ಇ ಡ್ಯಾಶ್ ಕನ್ಸಿಡರ್ ಮಾಡೋಣ, ಮತ್ತೆ ಇ ಡ್ಯಾಶ್ ಇದೇ ಲೈನ್ ಎ ಸಿ ಮೇಲೆ ಇರುತ್ತೆ. ಡಿ ಮತ್ತೆ ಇ ಡ್ಯಾಶ್ ನ ಜಾಯಿನ್ ಮಾಡೋಣ. ಸೊ ಕನ್ಸ್ಟ್ರಕ್ಷನ್ ಏನು, ಇದರ ಅರ್ಥ ಕನ್ಸ್ಟ್ರಕ್ಷನ್ ಅಂತ, ಜಾಯಿನ್ ಡಿ ಇ ಡ್ಯಾಶ್. ಸೊ ಇ ಡ್ಯಾಶ್ ಏನು, ಪಾಯಿಂಟ್ ಆನ್ ಎ ಸಿ ಆಯ್ತಾ. ಸೊ ಇವಾಗ ನಾವು ಪ್ರೂಫ್ ನೋಡೋಣ. ಸೊ ಪ್ರೂಫ್ ಅಂದ್ರೆ ಇದು ತುಂಬಾ ಸಿಂಪಲ್ ಪ್ರೂಫ್, ಅದು ಕಾಂಟ್ರವರ್ಸಿ ಅಂತ ಉಪಯೋಗಿಸ್ತೀವಿ. ಅದರ ಕಾಂಟ್ರವರ್ಸಿ ಅಂದ್ರೆ ಏನು, ನಾವು ಇದು ಅನ್ಕೊಂತೀವಿ ಡಿ ಇ ಡ್ಯಾಶ್ ಪ್ಯಾರಲಲ್ ಟು ಬಿ ಸಿ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಈ ಡಿ ಇ ಡ್ಯಾಶ್ ಬಿ ಸಿಗೆ ಪ್ಯಾರಲಲ್ ಇರಬೇಕು ಅಂದ್ರೆ ಇ ಡ್ಯಾಶ್ ಮತ್ತೆ ಇ ಒಂದೇ ಪಾಯಿಂಟ್ ಅಲ್ಲಿ ಇರಬೇಕು. ಸೊ ಒಂದೇ ಪಾಯಿಂಟ್ ಅಲ್ಲಿ ಇರಬೇಕು ಅಂದ್ರೆ ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂತ ಬರುತ್ತೆ. ಸೊ ಹೆಂಗ್ ಪ್ರೂವ್ ಮಾಡೋದು ಅಂತ ನೋಡೋಣ. ಸೊ ಪ್ರೂಫಿಗೆ ನಾವು ಏನ್ ಕನ್ಸಿಡರ್ ಮಾಡಬೇಕು, ಕನ್ಸಿಡರ್ DE dash parallel to BC. ಇವಾಗ DE dash parallel to BC ಅಂದ್ರೆ ಏನರ್ಥ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಉಪಯೋಗಿಸ್ಬಿಟ್ಟು ಏನ್ ಬರುತ್ತೆ ನಮಗೆ, AD by DB is equal to AE dash by E dash C ಅಲ್ವಾ. ಅದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆಗ್ಲೇ ಕಲ್ತಿದ್ದೀವಿ. ಸೊ therefore by basic proportionality theorem, AD by DB
is equal to AE dash by E dash C. A E dash by E dash C. ಇದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಪ್ರಕಾರ ನಾವು ಹೇಳಿದ್ದೀವಿ. ಇವಾಗ ಏನು ಮಾಡೋದು, ಎರಡು ಸೈಡ್ಗೆ +1 ಆ್ಯಡ್ ಮಾಡೋಣ, ಆಯ್ತಾ? ಸೊ AD by DB +1 is equal to AE dash by E dash C +1. ಇವಾಗ +1 ಯಾಕೆ ಆ್ಯಡ್ ಮಾಡ್ತಾ ಇದ್ದೀವಿ? ಪ್ರೂಫ್ ಮಾಡೋಕ್ಕೆ. +1 ಮಾಡಿದ್ರೆ ಇವಾಗ LCM ತಗೊಳ್ಳೋಣ. ಇವಾಗ ಇಲ್ಲಿ ಈ ಕಡೆ LCM ಏನು DB ಇರುತ್ತೆ, ಮೇಲ್ಗಡೆ AD ಪ್ಲಸ್ DB ಬರುತ್ತೆ. ಇವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ LCM E dash C ಇರುತ್ತೆ, ಮತ್ತೆ E dash ಪ್ಲಸ್ E dash C ನ್ಯೂಮರೇಟರ್ ಅಲ್ಲಿ ಬರುತ್ತೆ ಅಲ್ವಾ? ಯಾಕೆ? ಇದು ಸಿಂಪಲ್ LCM ತಗೊಂತಾ ಇದ್ದೀವಿ. ಈ ಎರಡು ವೇರಿಯೇಬಲ್ದ LCM ತಗೊಂಡ್ರೆ 1 × DB ಅಂತ ಮಲ್ಟಿಪ್ಲೈ ಆಗ್ಬಿಟ್ಟು ನ್ಯೂಮರೇಟರ್ ಪ್ಲಸ್ ಆಗುತ್ತೆ ಅಲ್ವಾ? ಸೊ ಇವಾಗ ನ್ಯೂಮರೇಟರ್ AD ಪ್ಲಸ್ DB ಏನು ಬರುತ್ತೆ? AD ಪ್ಲಸ್ DB ಸೈಡ್ AB ಆಗುತ್ತೆ ಅಲ್ವಾ? ಯಾಕೆ? ಇದು ಪ್ಲಸ್ ಇದು ಫುಲ್ ಸೈಡ್ ಆಗುತ್ತೆ. ಸೊ ನ್ಯೂಮರೇಟರಲ್ಲಿ AB by DB is equal to, ಸಿಮಿಲರ್ಲಿ ಈ ಥರ AE dash ಪ್ಲಸ್ E dash C ಗೆ ಏನಾಗುತ್ತೆ? AE dash ಪ್ಲಸ್ E dash C ಗೆ AC ಆಗುತ್ತೆ ಬೈ EC, E dash C, ಸಾರಿ, ಇದು ತುಂಬ ಇಂಪಾರ್ಟೆಂಟು. ಸೊ ಇದು ಈಕ್ವೇಷನ್ ನಂಬರ್ 1, ಮತ್ತು ಇದಾಗಲೇ ಕೊಟ್ಟಿದ್ದಾರೆ ಈ ಕ್ವೆಶ್ಚನಲ್ಲಿ. ಇವಾಗ ಈಕ್ವೇಷನ್ ನಂಬರ್ 1 ಮತ್ತು ನಾವು ಕೊಟ್ಟಿರೋದಿಗೆ ಏನು ವ್ಯತ್ಯಾಸ? ಇದು ಲೆಫ್ಟ್ ಹ್ಯಾಂಡ್ ಸೈಡ್ AD by DB ಬರುತ್ತೆ, ಇಲ್ಲಿ AB by DB ಬರುತ್ತೆ. ಇವಾಗ E dash C ಡಿನಾಮಿನೇಟರಲ್ಲೂ ಬರುತ್ತೆ ಅಲ್ವಾ? ಸೊ ಈ ಎರಡು ಸೇಮ್ ಆಗೋಕ್ಕೆ, ಅಥವಾ ಎರಡಕ್ಕೂ +1 ಇದಕ್ಕೂ +1 ಹಾಕ್ಬಿಟ್ಟು ಎರಡು ಸೇಮ್ ಆಗೋಕ್ಕೆ ಏನು ಮಾಡಬೇಕು? E dash C, E dash ಮತ್ತು EE ಎರಡು ಒಂದೇ ಪಾಯಿಂಟಲ್ಲಿ ಕೋಇನ್ಸೈಡ್ ಆಗಬೇಕು. ಸೊ ಇದಕ್ಕೂ +1 ಆ್ಯಡ್ ಮಾಡೋಣ. ಇದಕ್ಕೂ +1 ಆ್ಯಡ್ ಮಾಡಾದ್ಮೇಲೆ ಈ ಎರಡು ಪಾಯಿಂಟ್, ಈ ಈಕ್ವೇಷನು ಬರುತ್ತೆ. ಈ ಎರಡು ಸೇಮ್ ಆಗೋಕ್ಕೆ ಏನಾಗಬೇಕು? E dash ಮತ್ತು ಈ ಪಾಯಿಂಟ್ ಎರಡು ಒಂದೇ ಪಾಯಿಂಟಿಗೆ ಕೋಇನ್ಸೈಡ್ ಆಗಬೇಕು. ಅವಾಗಲೇ ಈ ಈಕ್ವೇಷನ್ ಗಿವನ್ ನಾವು ಆಗುತ್ತೆ ಅಲ್ವಾ? ಸೊ ಫಾರ್ 1 and given to be true, for this to be true, E dash ಮತ್ತೆ E ಎರಡು ಒಂದೇ ಪಾಯಿಂಟ್ ಆಗಬೇಕು, ಆರ್ ದ ಸೇಮ್ ಪಾಯಿಂಟ್. ಸೊ ಇವಾಗ ಎರಡು ಸೇಮ್ ಆದರೆ ಆಗಲೇ ನಾವು DE dash ಮತ್ತು BC ಗೆ ಪ್ಯಾರಲಲ್ ಆಗಿದೆ ಅಲ್ವಾ? ಸೊ E dash ಮತ್ತು E ಸೇಮ್ ಆದರೆ ಏನು? ಅದರಿಂದ ಅರ್ಥ ಏನು? DE is parallel to BC, ಆಯ್ತಾ? ಸೊ ಇದು ಪ್ರೂಫ್, ನಮ್ಮದು ಕಾನ್ವರ್ಸ್ ಪ್ರೂಫ್. ಈ ಪ್ರೂಫ್ ಆ್ಯಕ್ಚುಲಿ ನಿಮ್ಮ ಎಕ್ಸಾಮಲ್ಲಿ ಕೇಳಲ್ಲ, ಆದರೆ ಈ ಪ್ರೂಫ್ ಹೆಂಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಅಲ್ವಾ? ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ. ಸೊ ಇದು ಕಲಿಯೋದು ಬೇಡ, ಸುಮ್ಮನೆ ಅರ್ಥ ಆಗಬೇಕು ಹೆಂಗೆ ಬಂತು ಅಂತ. ಇವಾಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅರ್ಥ ಆಗೋಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ 3 ನೋಡೋಣ. ಸೊ ಇದರಲ್ಲಿ ಒಂದು ಟ್ರಯಾಂಗಲ್ PQR ಅಂತ ಕೊಟ್ಟಿದ್ದಾರೆ. ಈ ಟ್ರಯಾಂಗಲ್ ಬಗ್ಗೆ ಇನ್ನೇನು ಕೊಟ್ಟಿದ್ದಾರೆ? PS by QS is equal to PT by TR. ಇದು ಆಗಲೇ ಕೊಟ್ಟಿದ್ದಾರೆ ಕ್ವೆಶ್ಚನಲ್ಲಿ. ಮತ್ತು ಇನ್ನೇನು ಕೊಟ್ಟಿದ್ದಾರೆ? PST is equal to PRQ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನು ಪ್ರೂವ್ ಮಾಡಬೇಕು? ಈ ಟ್ರಯಾಂಗಲ್ PQR ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಸೊ ಐಸೋಸೆಲೆಸ್ ಟ್ರಯಾಂಗಲ್ ಅಂದರೆ ಏನು? ಎರಡು ಬೇಸ್ ಆ್ಯಂಗಲ್ ಮತ್ತು ಎರಡು ಆ್ಯಂಗಲ್ ಸೇಮ್ ಆಗೇ ಇರುತ್ತೆ. ಈ ಆ್ಯಂಗಲ್ ಸೇಮ್ ಆಗೋದ್ರಿಂದ ಎರಡು ಸೈಡು ಸೇಮ್ ಆಗುತ್ತೆ, ಅದು ಐಸೋಸೆಲೆಸ್ ಟ್ರಯಾಂಗಲ್. ಸೊ ಈ PQR ಐಸೋಸೆಲೆಸ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಬೇಕು. ಇವಾಗ PS by QS is equal to PT by TR. PS by QS is equal to PT by TR ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನು ಹೇಳ್ಬೋದು ನಾವು? ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಬೈ BPT. ಇದು PS by QS is equal to PT by TR. PT by TR. ಅದಕ್ಕೆ ಏನು ಹೇಳ್ಬೋದು ನಾವು? ST is parallel to QR ಅಲ್ವಾ? ST is parallel to QR.
ದೇರ್ ಫೋರ್ ಇದು ಸಿಂಬಲ್ ದೇರ್ ಫೋರ್ಗೆ ಆಯ್ತಾ. ಸೊ ದೇರ್ ಫೋರ್ ಎಸ್ ಟಿ ಇಸ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಹೇಳ್ಬೋದು ನಾವು ಅಲ್ವಾ. ಇವಾಗ ಇದು ಪ್ಯಾರಲಲ್ ಆದರೆ ಏನಾಗುತ್ತೆ, ನಾವು ಈ ಆ್ಯಂಗಲ್ ಪಿ ಎಸ್ ಟಿ ಮತ್ತು ಈ ಆ್ಯಂಗಲ್ ಪಿ ಕ್ಯೂ ಆರ್ ಎರಡು ಸೇಮ್ ಆಗುತ್ತೆ. ಯಾಕೆ? ಕೊರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು, ಪ್ಯಾರಲಲ್ ಲೈನ್ಸ್ ಬಗ್ಗೆ ಆಗಲಿ ಕಲ್ತಿರ್ತೀರಾ ಅಲ್ವಾ. ಸೊ ಎರಡು ಪ್ಯಾರಲಲ್ ಲೈನ್ ಇದ್ದರೆ ಈ ಆ್ಯಂಗಲ್ಸ್ ಈ ಆ್ಯಂಗಲ್ ಸೇ 70 ಡಿಗ್ರೀಸ್ ಅಂತ ಹೇಳ್ಕೊಡೋಣ ಆಯಿತಾ. ಸೊ ಈ ಆ್ಯಂಗಲ್ 70 ಡಿಗ್ರೀಸ್ ಅಂದರೆ ಅದರದ್ದು ಕೊರೆಸ್ಪಾಂಡಿಂಗ್ ಆ್ಯಂಗಲು 70 ಡಿಗ್ರೀಸ್ ಆಗುತ್ತೆ. ಇದು ಪ್ಯಾರಲಲ್ ಲೈನ್ಸಲ್ಲಿ ಓದಿರ್ತೀರ. ಸೊ ಆ ಪ್ರಾಪರ್ಟಿನ ಉಪಯೋಗಿಸ್ಬಿಟ್ಟು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. So, since ST is parallel to QR, angle PST is equal to angle PQR. ಇದಕ್ಕೆ ರೀಸನ್ ಕೊಡಬೇಕು ನಾವು. ಸೊ ರೀಸನ್ ಏನು? ಕೊರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಇದು ಆ್ಯಂಗಲ್ಸ್ ಸಿಂಬಲ್ ಆಯ್ತಾ. ಇವಾಗ PST is equal to PQR ಅಂತ ಬಂತು ಆಗಲಿ ನಾವು. ಮತ್ತೆ ಕ್ವೆಶ್ಚನಲ್ಲಿ ಆಗಲಿ ಏನು ಕೊಟ್ಟಿದ್ದಾರೆ, ಪಿ ಎಸ್ ಟಿ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಆಗಲೇ ಕೊಟ್ಟಿದ್ದಾರೆ. ಆ್ಯಂಗಲ್ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಕ್ಯೂ ಅಂತ ಆಗಲೇ ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ. ಇದು ಈಕ್ವೇಷನ್ ನಂಬರ್ 1, ಇದು ಈಕ್ವೇಷನ್ ನಂಬರ್ 2ನ ಅನ್ಕೊಳ್ಳೋಣ. ಈಕ್ವೇಷನ್ ನಂಬರ್ 1 ಮತ್ತು 2ನ ಕಂಪೇರ್ ಮಾಡಿದ್ರೆ ಏನು, ಎಲ್ ಎಚ್ ಎಸ್ ಎರಡು ಸೇಮ್ ಆಗೇ ಇದೆ. ಸೊ ಎರಡು ಎಲ್ ಎಚ್ ಎಸ್ ಸೇಮ್ ಆದರೆ ಏನು, ಆರ್ ಎಚ್ ಎಸ್ಸು ಎರಡು ಈಕ್ವೇಷನ್ ಸೇಮ್ ಆಗೇ ಆಗುತ್ತೆ. ಅದು ಈಕ್ವೇಷನ್ ಪ್ರಾಪರ್ಟಿ ಅಲ್ವಾ. ಸೊ ದೇರ್ ಫಾರ್ from equation 1 and equation 2 ಏನು ಹೇಳ್ಬೋದು ನಾವು, angle PQR is equal to angle PRQ. So PQR is equal to PRQ. So therefore PQ is equal to PR. ಅದು isosceles triangle ಆಗುತ್ತಲ್ವಾ. PQ is equal to PR. This implies PQR is a isosceles triangle. PQR is an isosceles triangle. Hence proved ಅಂತ ಬರಿಬೇಕು ಆಯ್ತಾ. ಇವಾಗ ಈ ವಿಡಿಯೋ ಮುಗೀತು. ಏನಾರೋ ಡೌಟ್ಸ್ ಇದ್ರೆ ನಮ್ಮ 3 ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ 1 ಫೋನ್ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸಿ. ನಂಬರ್ 2 ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಹಾಕ್ಬೋದು. ನಂಬರ್ 3 ನಮ್ಮ ಇಮೇಲ್ ಐ ಡಿನೂ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಿಂದ ಯಾವ್ದಾದ್ರು ಡೌಟ್ಸ್ ಇದ್ದರೆ ಇಮೇಲಲ್ಲೂ ಕಳಿಸ್ಬೋದು. ಯಾವ್ದಾದ್ರು ಫೋಟೋ ಇದ್ದರೆ ಅದರಲ್ಲೂ ಇಮೇಲ್ ಅಥವಾ ವಾಟ್ಸಾಪಲ್ಲಿ ಕಳಿಸ್ಬೋದು. ನಾವು ಡೌಟ್ಸ್ನ ಎಲ್ಲ ಕ್ಲಿಯರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ಸ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು.